ಹಲಾಲ್ ವಿಚಾರದಲ್ಲಿ ಗಂಡಸ್ತನದ ಬಗ್ಗೆ ಗುದ್ದಾಟ ನಡೀತಾ ಇದೆ. ವಿವಾದ ಬಗೆಹರಿಸೋ ಗಂಡಸ್ತನ ಸಿಎಂ ಗಿಲ್ವಾ ಅಂತ ಮಾಜಿ ಸಿಎಂ ಎಚ್ ಕುಮಾರಸ್ವಾಮಿ ಓಪನ್ ಆಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಲಾಲ್ ವಿವಾದಕ್ಕೆ ಮಾಜಿ ಸಿಎಂ ಎಚ್ಡಿಕೆ ಗರಂ ಆಗಿ ಈ ತರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ವಿವಾದ ಬಗೆಹರಿಸುವಂತ ಗಂಡಸ್ತನ ಹಾಗಾದ್ರೆ ಸಿಎಂ ಗಿಲ್ವಾ? ಎಷ್ಟು ದಿನ ಆಯ್ತು ವಿವಾದ ತಾರಕಕ್ಕೇರಿ? ಬಾಯಿಗೆ ಬಂದಂಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇದಕ್ಕೊಂದು ಬ್ರೇಕ್ ಹಾಕಬೇಕು ಅಂತ ಹಾಗಾದ್ರೆ ಸರ್ಕಾರಕ್ಕೆ ಇಲ್ವಾ? ಸಿಎಂ ಗಂಡಸ್ತನ ಇಲ್ವಾ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಹಾಗೂ ಹಿಂದೂ ಮುಖಂಡರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಕುಮಾರಸ್ವಾಮಿ. ವಿಎಚ್ಪಿ ಹಾಗೇನೆ ಬಜರಂಗ ದಳದವರು ಕಿಡಿಗೇಡಿಗಳು ಅಂತಾನೂ ಎಚ್ಡಿಕೆ ಗಂಭೀರ ಆರೋಪ ಮಾಡಿದ್ದಾರೆ. ಮುಂದುವರೆದು ಮಾತಾಡ್ತಾ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು, ಹಿಂದೂ ಸಂಘಟನೆಗಳಿಗೆ ರೈತರ ಬದುಕೇನು ಅಂತ ಗೊತ್ತಿದೆಯಾ? ಕುಮಾರಸ್ವಾಮಿ ಹೇಳಿಕೆಗೆ ಸಿಎಂ ಬೊಮ್ಮಾಯಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಅವ್ರ ಗಂಡಸ್ತನದ ಸವಾಲಿಗೆ ನಾನು ಉತ್ತರ ಕೊಡಕ್ ಹೋಗಲ್ಲ ಅಂತ ಸಿಎಂ ಪ್ರತಿಕ್ರಿಯೆ ಕೊಟ್ಟಿರೋದಿದು. ಸರ್ಕಾರ ಎಲ್ಲರನ್ನೂ ಕೂಡ ದಕ್ಷತೆಯಿಂದ ನಿರ್ವಹಿಸ್ತಾ ಇದೆ. ಇಲ್ಲಿ ಗಂಡಸ್ತನದ ಪ್ರಶ್ನೆಯೇ ಬರಲ್ಲ ಅಂತ ಸಿಎಂ ಹೇಳಿದ್ದಾರೆ. ಎಚ್ಡಿಕೆ ಹೇಳಿಕೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ರೇಷ್ಮೆ ಗೂಡಿನ ಬೆಲೆ ಕುಸಿತ ಆಗ್ತದೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ, ಬೊಮ್ಮಾಯಿ ಅವರಿಗೆ ನಿಮಗೇನಾದ್ರೂ ಗಂಡಸ್ತನ ಇದ್ರೆ, ಇದು ತಡಿಲಾರ್ದೆ ಹೇಳ್ತಿರ್ತಕ್ಕಂಥ ಪದ, ಆ ಪದ ನಾನು ಉಪಯೋಗ ಮಾಡಬಾರ್ದು. ಇಷ್ಟು ದಿವಸದಿಂದ ಈ ಥರ ನಡೀತಾ ಇದೆ, ನಮಗೇನೋ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮೌನವಾಗಿದ್ದರೆ ಅದಕ್ಕೆ ಏನಂತ ಅರ್ಥ? ಸಮಾಜಘಾತಕ ಶಕ್ತಿಗಳು ಸಮಾಜ ಹೊಡೆಯತಕ್ಕಂಥ ಕೆಲಸಕ್ಕೆ ಇಂಥ ಹ್ಯಾಂಡ್ ಬಿಲ್ ಹಂಚ್ಕೊಂಡು ಹೊರಟವ್ರೆ. ಯಾವ ಸಂವಿಧಾನ ಗೌರವಿಸ್ತಾ ಇದ್ದೀರಿ ನೀವು? ಇದು ಇಷ್ಟು ವರ್ಷ ಮಾಡಿದ್ರಲ್ಲ, ಇಷ್ಟು ವರ್ಷ ತಿಂದಿದ್ದೀವಲ್ಲ, ಏನೂ ಆಗಿಲ್ವಲ್ಲ, ಚೆನ್ನಾಗೇ ಇದ್ದೀವಿ. ಈಗ ಹಲಾಲ್ ತಿಂದುಬಿಟ್ರೆ ತೊಂದರೆ ಆಯ್ತದ? ನಮ್ಮ ದೇವರು ನಮ್ಮನ್ನು ಮೆಚ್ಚಲ್ವಾ? ನೋಡಿ, ಇಲ್ಲಿ ಪ್ರಶ್ನೆ ಅವರ ಸಮಾಜದಲ್ಲಿ ಎಸ್ ಹಲಾಲ್ನ ಮಾಡ್ತಕ್ಕಂಥದ್ದೇನಿದೆ ಅದು ಅವ್ರು ಬೆಳೆಸ್ಕೊಂಬಂದಿರ್ತಕ್ಕಂಥದ್ದು ಇವತ್ತಿಂದಲ್ಲ. ಈಗ ನನ್ನ ಮನೆ ಪ್ರಾರಂಭ ಆಗಿರೋದಾ? ಹಲವಾರು ವರ್ಷಗಳಿಂದ ನಡೀತಿದೆ ಇದು. ಇವತ್ತು ಯಾಕೆ ಇದನ್ನು ಉದ್ಭವ ಮಾಡ್ಕೊಂಡಿದ್ದೀರಿ? ಇವತ್ತು ರೇಷ್ಮೆ ಗೂಡಿನ ಬೆಲೆ ಕುಸಿತ ಆಗ್ತದೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ಬೊಮ್ಮಾಯಿ ಅವರಿಗೆ ನಿಮಗೇನಾದ್ರೂ ಗಂಡಸ್ತನ ಇದ್ದರೆ, ಇದು ತಡಿಲಾರ್ದೆ ಹೇಳ್ತಿರ್ತಕ್ಕಂಥ ಪದ, ಆ ಪದ ನಾನು ಉಪಯೋಗ ಮಾಡಬಾರ್ದು. ಇನ್ನು ಗಂಡಸ್ತನ ಅನ್ನೋದನ್ನ ಯಾವುದಕ್ಕೆ ಬಳಸಬೇಕು ಅಂತ ಎಚ್ಡಿಕೆಗೆ ಗೊತ್ತಿದೆ. ಮಾಜಿ ಸಿಎಂ ಕುಮಾರಸ್ವಾಮಿಗೆ ಈ ತರ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಸಚಿವ ಕೆಎಸ್ ಈಶ್ವರಪ್ಪ. ಗಂಡಸ್ತನ ಈ ಪದ ಬಳಕೆ ಯಾವ ಸಂದರ್ಭದಲ್ಲಿ ಯಾರಿಗೆ ಯೂಸ್ ಮಾಡಬೇಕು ಅಂತ ಬಹುಶಃ ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಈಶ್ವರಪ್ಪ. ಒಂದ್ ಕಡೆನೋ ಎರಡು ಕಡೆನೋ ಮೂರು ಕಡೆ ಬಳಸಬೇಕು, ಅವ್ರಿಗೆ ಅದು ಗೊತ್ತಿದೆ. ಆದ್ರೆ ಓರ್ವ ಮಾಜಿ ಸಿಎಂ ಆಗಿದ್ದುಕೊಂಡು ಹೀಗೆಲ್ಲ ಅವ್ರು ಮಾತಾಡೋದು ಸರಿಯಲ್ಲ. ಮತ್ತೊಬ್ಬ ಸಿಎಂ ಗಂಡಸ್ತನದ ಬಗ್ಗೆ ಇವ್ರು ಪ್ರಶ್ನೆ ಮಾಡೋದು ಸರಿಯಲ್ಲ. ಅವ್ರ ಹೇಳಿಕೆಯನ್ನ ನಾನು ಉಗ್ರವಾಗಿ ಖಂಡಿಸ್ತೀನಿ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಗಂಡಸ್ತನ ಯಾವ್ಯಾವ್ದಕ್ಕೆ ಬಳಸಬೇಕು ಅಂತ ಕುಮಾರಸ್ವಾಮಿ ಗೊತ್ತು, ಅರ್ಥ ಆಯ್ತಾ? ಒಂದು ಕಡೆ ಬಳಸಬೇಕು, ಎರಡು ಕಡೆ ಬಳಸಬೇಕು, ಮೂರು ಕಡೆ ಬಳಸಬೇಕು ಗೊತ್ತವರಿಗೆ. ಗಂಡಸ್ತನ ಎಲ್ಲ ಕಡೆನೂ ಬಳಸೋಂಥ ಯೋಚನೆ ಮಾತಾಡೋಕ್ಕೆ ಹೋಗಬಾರದು. ಗಂಡಸ್ತನಕ್ಕೂ ಪಾಲಿಟಿಷಿಯನ್, ಹಿರಿಯ ರಾಜಕಾರಣಿ, ಒಬ್ಬ ಮುಖ್ಯಮಂತ್ರಿ ಆಗಿದ್ದರು ಇನ್ನೊಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಗಂಡಸ್ತನದ ಬಗ್ಗೆ ಪ್ರಸ್ತಾಪ ಮಾಡೋದು ನಾನಂತೂ ಉಗ್ರವಾಗಿ ಖಂಡನೆ ಮಾಡ್ತೇನೆ. ಇದಲ್ಲ, ಇದು ಈ ಪದಗಳೇ ಮುಖ್ಯಮಂತ್ರಿಗಳಾದವ್ರಿಗೆ, ಮುಖ್ಯಮಂತ್ರಿಗಳಾಗಿರೋರಿಗೆ ಯಾಕೆ ಈ ರೀತಿ ಪದಗಳು ಬಳಸ್ತಾರೆ? ನನಗಂತೂ ತುಂಬ ನೋವಾಗಿದೆ. ಈ ಪದಗಳು ಬಳಸಬಾರ್ದು. ಗಂಡಸ್ತನ ಯಾವ್ಯಾವ್ದಕ್ಕೆ ಬಳಸಬೇಕು ಅಂತ ಕುಮಾರಸ್ವಾಮಿ ಗೊತ್ತು, ಅರ್ಥ ಆಯ್ತಾ? ಒಂದು ಕಡೆ ಬಳಸಬೇಕು, ಎರಡು ಕಡೆ ಬಳಸಬೇಕು, ಮೂರು ಕಡೆ ಬಳಸಬೇಕು ಗೊತ್ತವರಿಗೆ. ಗಂಡಸ್ತನ ಎಲ್ಲ ಕಡೆನೂ ಬಳಸೋಂಥ ಯೋಚನೆ ಮಾತಾಡೋಕ್ಕೆ ಹೋಗಬಾರದು. ಗಂಡಸ್ತನಕ್ಕೂ ಪಾಲಿಟಿಷಿಯನ್, ಹಿರಿಯ ರಾಜಕಾರಣಿ, ಒಬ್ಬ ಮುಖ್ಯಮಂತ್ರಿ ಆಗಿದ್ದರು ಇನ್ನೊಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಗಂಡಸ್ತನದ ಬಗ್ಗೆ ಪ್ರಸ್ತಾಪ ಮಾಡೋದು ನಾನಂತೂ ಉಗ್ರವಾಗಿ ಖಂಡನೆ ಮಾಡ್ತೇನೆ. ಇದಲ್ಲ, ಇದು ಈ ಪದಗಳೇ ಮುಖ್ಯಮಂತ್ರಿಗಳಾದವ್ರಿಗೆ, ಮುಖ್ಯಮಂತ್ರಿಗಳಾಗಿರೋರಿಗೆ ಯಾಕೆ ಈ ರೀತಿ ಪದಗಳು ಬಳಸ್ತಾರೆ? ನನಗಂತೂ ತುಂಬ ನೋವಾಗಿದೆ. ಇನ್ನು ಕುಮಾರಸ್ವಾಮಿ ಮಾಜಿ ಸಿಎಂ ಆಗಿದ್ದವರು ಈ ಭಾಷೆ ಅವರ ಘನತೆ ಗೌರವಕ್ಕೆ ಒಳ್ಳೇದಲ್ಲ ಅಂತ ಎಚ್ಡಿಕೆ ಹೇಳಿಕೆಗೆ ಸಚಿವ ಆರ್ ಅಶೋಕ್ ಈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಮಾಜಿ ಸಿಎಂ ಆಗಿದ್ದವರು, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಸರ್ಕಾರದ ಆಡಳಿತ ನೋಡ್ಕೊಂಡವರು, ಅವ್ರ ಬಾಯಲ್ಲಿ ಈ ತರದೊಂದು ಭಾಷೆ ಬರುತ್ತೆ, ಈ ತರ ಪದ ಬಳಕೆ ಮಾಡ್ತಾರೆ ಅಂದ್ರೆ ಅದವರು ಗೌರವ ಘನತೆಗೆ ಸರಿಯಾದಂತ ಪದ ಬಳಕೆ ಅಲ್ಲ. ಮೊದಲಿಂದ ಇರುವ ಹಾಗೆ ನಡ್ಕೊಂಡು ಹೋಗ್ಲಿ, ಯಾರೋ ಬಂದು ಅರ್ಜಿ ಕೊಟ್ರೆ ಅದೇ ದೊಡ್ಡ ಸುದ್ದಿ ಆಗ್ತಾ ಇದೆ ಅಂತ ಎಚ್ಡಿಕೆ ಹೇಳಿಕೆಗೆ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರೇನು ಇವತ್ತು ಭಾಷೆ ಬೆಳೆಸಿದ್ದಾರೆ, ಅದು
ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವರು ಈ ಭಾಷೆ ಬಳಸಿರುವಂಥದ್ದು ಅವರ ಘನತೆ ಗೌರವಕ್ಕೆ ಒಳ್ಳೆಯದಲ್ಲ ಇದು ಫಸ್ಟ್ ಆಫ್ ಆಲ್. ಮತ್ತು ಮಾಂಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಪಷ್ಟ ನಿಲುವನ್ನು ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾಕೆ ಇದನ್ನು ಬೀದಿ ರಂಪ ಮಾಡ್ತೀರಾ? ಮೊದಲಿಂದ ಹೇಗೆ ನಡೀತಾ ಇದೆಯೋ ಹಾಗೆ ನಡ್ಕೊಂಡು ಹೋಗಲಿ. ಹೊಸದಾಗಿ ವಿಚಾರಗಳು ಯಾರ ತಲೆಯಲ್ಲೂ ಬರಬಾರ್ದು, ಯಾರೂ ಅದಕ್ಕೆ ಆದೇಶ ನಾವು ಕೊಡೋದು ಇಲ್ಲ. ಈಗಾಗಲೇ ಸುಮ್ಮನೆ ಯಾರೋ ಬಂದು ಅರ್ಜಿಗಳು ಕೊಟ್ಟರೆ ಅದೇ ದೊಡ್ಡ ನ್ಯೂಸ್ ಆಗ್ತಾಯಿದೆ. ಯಾವುದೋ ಜಿಲ್ಲಾಧಿಕಾರಿಗಳಿಗೆ ಯಾರೋ ಅರ್ಜಿ ಕೊಡ್ತಾರೆ, ಈ ಥರ ಹಲಾಲ್ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತಾರೆ, ಕೆಲವರು ಅವ್ರ ಪರವಾಗಿ ಕೊಡ್ತಾರೆ, ಇದು ಸುದ್ದಿ ಆಗ್ತಾ ಇದೆ. ಆದರೆ ಸರ್ಕಾರ ಹೇಗೆ ಮೊದಲಿಂದ ನಡ್ಕೊಂಬರ್ತಾ ಇದೆಯೋ ಹಾಗೆ ಆ ಆಹಾರ ಪದ್ಧತಿ, ಅವರ ಸಂಸ್ಕೃತಿ, ವಿಚಾರಗಳೇನಿದೆ ಹಾಗೆ ನಡ್ಕೊಂಡು ಹೋಗಲಿ. ಇಂಥ ಅಂಗಡಿಯಲ್ಲೇ ಪರ್ಚೇಸ್ ಮಾಡ್ಬೋದು, ಇದೇ ಥರದ್ದೇ ಪರ್ಚೇಸ್ ಮಾಡಬೇಕು ಅಂತ ಹೇಳುವಂಥ ಅಧಿಕಾರ ಯಾವ. ಇವತ್ತು ಸಿಎಂ ವಿಷಯ ಪ್ರಸ್ತಾಪ ಮಾಡುವಾಗ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಗಂಡಸ್ತನದ ಬಗ್ಗೆ ಮಾತಾಡಿದ್ರು. ಸ್ವಲ್ಪ ತಿಂಗಳ ಹಿಂದೆ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ ರಾಮನಗರದಲ್ಲಿ ಕಾರ್ಯಕ್ರಮದ ವೇದಿಕೆ ಮೇಲೇನೆ ಸಚಿವ ಅಶ್ವಥ್ ನಾರಾಯಣ್ ಅವರು ಇದೇ ತರದ ಪದ ಬಳಕೆಯನ್ನ ಮಾಡಿದ್ರು. ಅವರಿಬ್ಬರೂ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಶಕ್ತಿ ಇಲ್ಲ ಅಂತ ಇವತ್ತು ಸಿಎಂ ಕುರಿತ ಎಚ್.ಡಿ.ಕೆ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಮಾತಿಗೆ ಜನ ಉತ್ತರ ಕೊಡ್ತಾರೆ. ಕುಮಾರಸ್ವಾಮಿ ಅವರು ದೊಡ್ಡವರು, ಅನುಭವ ಇರೋರು, ಅವ್ರ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡುವಷ್ಟು ದೊಡ್ಡವನ್ ನಾನಲ್ಲ, ನಾನು ನಮ್ಮ ಮನೆ ಕಟ್ಕೊಳ್ಳುವತ್ತ ಗಮನ ಹರಿಸಿದ್ದೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಕುಮಾರಣ್ಣ ಬಹಳ ಹಿರಿಯರಿದ್ದಾರೆ, ಅನುಭವಿಸ್ತಿದ್ದಾರೆ. ನಾನು ಯಾರು ಗಂಡಸ್ತನ, ಅಶ್ವಥ್ ನಾರಾಯಣ್ ಗಂಡಸ್ತನ ಮಾತಾಡ್ತಾರೋ, ಇವ್ರ ಗಂಡಸ್ತನ ಮಾತಾಡ್ತಾರೋ ಅವ್ರಿಗೆ ಉತ್ತರ ಕೊಡೋಷ್ಟು ಶಕ್ತಿ ನನಗಿಲ್ಲ. ಸೊ ಈಗ ನಾವು ಪಕ್ಷದ ಸದಸ್ಯತ್ವನ ನಾವು ಮಾಡ್ತಾ ಇದ್ದೀವಿ. ಈಗ ಇವತ್ತು ಲಾಸ್ಟ್ ಡೇಟ್ ಇದೆ, ಎಲ್ಲ ಭಾಳ ಹೆಚ್ಚಿಗೆ ಸಕ್ರಿಯವಾಗಿದ್ದಾರೆ. ಸೊ ನಾವು ನಮ್ಮ ಮನೆ ಕಟ್ಕೊಳ್ಳೋದನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಇನ್ನು ಕುಮಾರಸ್ವಾಮಿಯಿಂದ ಗಂಡಸ್ತನ ಹೇಳಿಕೆ ವಿಚಾರವಾಗಿ ಸಿಎಂ ಬಗ್ಗೆ ಈ ರೀತಿ ಹೇಳಿಕೆಗಳು ಸರಿಯಲ್ಲ ಅಂತ ಮೈಸೂರಲ್ಲಿ ಶಾಸಕ ಜಿ.ಟಿ. ದೇವೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೊಮ್ಮಾಯಿಗೆ ಸ್ವಲ್ಪ ತಾಳ್ಮೆ ಜಾಸ್ತಿ, ಯೋಚಿಸಿ ತೀರ್ಮಾನ ಕೈಗೊಳ್ತಾರೆ ಅಂತ ಜಿ.ಟಿ. ದೇವೇಗೌಡರು ತಮ್ಮ ಒಪಿನಿಯನ್ ಹೇಳಿದ್ದಾರೆ. ಬಟ್ ಕುಮಾರಸ್ವಾಮಿ ಹೇಳಿ ಸರಿಯಲ್ಲ ಅಂತ ಜಿ.ಟಿ. ದೇವೇಗೌಡ ಹೇಳಿದ್ದಾರೆ. ನಾನದ್ ಹೇಳಕ್ಕಾದ್ದಪ್ಪ. ಅವ್ರು ಮುಖ್ಯಮಂತ್ರಿ ಆಗಿದ್ದವರು, ಅವ್ರು ಸಮಕಾಲೀನರು, ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ, ಅವ್ರು ಹೇಳಿದ್ದಾರೆ, ನಾನು ಹೇಳಕ್ಕಾಯ್ತದ ಹಂಗಂತ? ಪಾಪ ಬಸವ ಬೊಮ್ಮಾಯಿ ಅವರು ಸ್ವಲ್ಪ ತಾಳ್ಮೆ, ಶಾಂತಿ ಪ್ರಿಯ, ಮಾಡ್ತಾರೆ ನಿಧಾನಕ್ಕೆ ಅವರು. ಇನ್ನು ಕುಮಾರಸ್ವಾಮಿ ಹೇಳಿಕೆಗೆ ಸಿದ್ದರಾಮಯ್ಯ ಅವ್ರು ಕೇಳಿದ್ರೆ ನೋ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ನಾನ್ ಮಾತಾಡಲ್ಲ ರೀ ಅಂತ ಸಿದ್ದರಾಮಯ್ಯ ಮೌನಕ್ಕೆ ಶರಣಾಗ್ಬಿಟ್ರ ಹಾಗಾದ್ರೆ? ಯಾಕಂದ್ರೆ ಬೇರೆ ಪಕ್ಷದವರು ಏನ್ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದಕ್ಕೆ ಸಿದ್ದರಾಮಯ್ಯ ಅವರು ತಮ್ಮ ಒಪಿನಿಯನ್ ಮಾಧ್ಯಮದವ್ರು ಕೇಳಿದಾಗ ಹೇಳ್ತಿದ್ರು. ಆದ್ರೆ ಈ ಗಂಡಸ್ತನದ ವಿಚಾರವಾಗಿ ಕುಮಾರಸ್ವಾಮಿ ಅವರು ಹಿಂಗೆ ಹೇಳಿದ್ದಾರೆ ಸರ್, ಇದಕ್ಕೆ ನಿಮ್ ರಿಯಾಕ್ಷನ್ ಏನು ಅಂತ ಮಾಧ್ಯಮದವ್ರು ಕೇಳಿದಾಗ ನಾನು ಮಾತಾಡಲ್ಲ ರೀ ಅಂತ ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರು ನೋ ರಿಯಾಕ್ಷನ್ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿಗೆ ಮೌನಕ್ಕೆ ಶರಣಾದ್ರ ಸಿದ್ದರಾಮಯ್ಯ ಅವರು ಅಂತ ಪ್ರಶ್ನೆ. ಈಗ ಒಂದ್ಸತಿ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ ಸಿಎಂ ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಅಂತ ಮಾತನಾಡುವಂತ ಬರದಲ್ಲಿ ನಾನು ಈ ಪದ ಬಳಕೆ ಮಾಡಬಾರ್ದು, ಆದ್ರೂ ಕೇಳ್ತಿದ್ದೀನಿ ಗಂಡಸ್ತನ ಇಲ್ವಾ ಅಂತ ಓಪನ್ ಆಗಿ ಕೇಳಿರೋದ್ರಿಂದ ಬೇರೆ ಬೇರೆ ಪಕ್ಷದ ನಾಯಕರು ತಮ್ಮ ಒಪಿನಿಯನ್ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಮಾತ್ರ ನಾನು ನೋ ರಿಯಾಕ್ಷನ್ ಅಂತ ಹೇಳ್ಬಿಡಿದ್ದಾರೆ. ಸರ್, ಹಲಾಲ್ ಈ ತರ ಪ್ರಕರಣದಲ್ಲಿ ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಆಗ್ತಿರುವಂತಹ ಬೆಳವಣಿಗೆ ಬಗ್ಗೆ ಗಮನಿಸಿ ಮಾತಾಡುವಾಗ ಕುಮಾರಸ್ವಾಮಿ ಅವರು ಸರ್ಕಾರ ಗಮನ ಬರಲಿಲ್ವಾ, ಮಾನ ಮರ್ಯಾದೆ ಇಲ್ವಾ ಈ ಸರ್ಕಾರಕ್ಕೆ, ಬಸವರಾಜ ಬೊಮ್ಮಾಯಿ ಅವರಿಗೆ ಸಿಎಂ ಅವರಿಗೆ ಗಂಡಸ್ತನ ಇಲ್ವಾ ಒಂದೊಳ್ಳೆ ಡಿಸಿಷನ್ ತಗೊಳ್ಳೋದಕ್ಕೆ ಅಂತ ನೇರವಾಗಿ ಒಂದು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಗಂಡಸ್ತನದ ಪ್ರಶ್ನೆನೇ ಬರಲ್ಲ ಅಂತ ಬೊಮ್ಮಾಯಿ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಬಿಜೆಪಿ ಎಂಎಲ್ಸಿ ಆಗಿರುವಂತಹ ರವಿಕುಮಾರ್ ಅವರು. ರವಿಕುಮಾರ್ ಅವರೇ, ರಾಜ್ಯದಲ್ಲಿ ಆಗ್ತಿರೋ ಬೆಳವಣಿಗೆ ಬಗ್ಗೆ ಅದು ಕಡಿವಾಣ ಹಾಕಕ್ಕೆ ಸರ್ಕಾರಕ್ಕೆ ಆಗ್ತಿಲ್ವಾ, ಮಾನ ಮರ್ಯಾದೆ ಇಲ್ವಾ ಅಂತ ಸರ್ಕಾರಕ್ಕೆ
ಮತ್ತೆ ಸಿಎಂಗೆ ಗಂಡಸ್ತನ ಇಲ್ವಾ, ಒಂದು ಪ್ರಾಪರ್ ಡಿಸಿಷನ್ ತಗೊಳಕ್ ಆಗಲ್ವಾ ಅಂತ ಕುಮಾರಸ್ವಾಮಿ ಮಾತಿನ ಬಗ್ಗೆ ನಿಮ್ ರಿಯಾಕ್ಷನ್? ನೋಡಿ, ಗಂಡಸ್ತನ ಇದೆಲ್ಲ ಈ ಮಾತುಗಳೆಲ್ಲ ಬೇಕಾಗಿಲ್ಲ. ಗಂಡಸ್ತನ, ಪೌರುಷತ್ವ ಇವೆಲ್ಲ ಬೇಕಾಗಿಲ್ಲ. ಆ ಅವಧಿ ಎಲ್ಲ ಮುಗಿದು, ಆ ಕಾಲ ಎಲ್ಲ ಮುಗಿದು ದಶಕಗಳಾದವು. ಇದು ರಾಜರ ಆಡಳಿತ ಅಲ್ಲ ಇರೋದು ರಾಜ್ಯದಲ್ಲಿ. ಪ್ರಜಾಸತ್ತಾತ್ಮಕ ವ್ಯವಸ್ಥೆನಲ್ಲಿ ಇದೀವಿ. ಫೆಡರಲ್ ಸಿಸ್ಟಮ್ ಆಫ್ ಗವರ್ನೆನ್ಸ್ ವಿ ಆರ್ ರನ್ನಿಂಗ್. ಹಾಗಾಗಿ 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ವಿಪಕ್ಷ ನಾಯಕರಾಗಿದ್ದಂಥವ್ರು ಒಂದ್ಸಾರಿ ಹೇಗೆ ಮಾತಾಡಬೇಕು ಅನ್ನುವಂತ ಸೌಜನ್ಯ ಅವ್ರಿಗೆ ಇರ್ಬೇಕು. ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಪೌರುಷತ್ವ ಇಲ್ವಾ, ಗಂಡಸ್ತನ ಇಲ್ವಾ, ಮಾಡಿ ನೋಡೋಣ, ಇದೆಲ್ಲ ಬೇಕಾಗಿಲ್ಲ. ಅವರು ಮಾತಾಡ್ಲಿ, ಮುಖ್ಯಮಂತ್ರಿಗಳಿಗೆ ಏನ್ ಮಾಡ್ಬೇಕು ಅನ್ನುವಂತ ಸಜೆಷನ್ ಅನ್ನ ಕೊಡ್ಲಿ, ಮಾತುಕತೆ ಮಾಡ್ಲಿ, ಅವ್ರಿಗೇನ್ ಸಿಗೋದಿಲ್ವಾ? ಹಾಗಾಗಿ ಈ ತರದ ಮಾತುಕತೆ ಸಭ್ಯ ಸಂಸ್ಕೃತಿಯನ್ನ ತೋರಿಸೋದಿಲ್ಲ, ಕಲ್ಚರ್ ಬೇಕು. ಹಾಗಾಗಿ ಇದೇನು ಪೈಲ್ವಾನ್ರ ಆಡಳಿತ ಅಲ್ಲ. ಅಲ್ಲ, ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ರಲ್ಲ ಹಿಂಗೆ, ಡಿ.ಕೆ. ಶಿವಕುಮಾರ್ ಅವ್ರು ಮಾತಾಡುವಾಗ ಕುಮಾರಸ್ವಾಮಿ ಅವರು ಮತ್ತೆ ಅಶ್ವಥ್ ನಾರಾಯಣ್ ಅವರು ಸೇರಿಸ್ಕೊಂಡವರು, ಅಶ್ವಥ್ ನಾರಾಯಣ್ ಅವರು ಹಿಂಗೆ ಮಾತಾಡಿದ್ರಲ್ಲ ಅಂತ. ಒಂದ್ ಸಾರಿ ಮುಖ್ಯಮಂತ್ರಿ ಯಾರು ಡಿ.ಕೆ. ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರು ಹೇಗೆ ಗುದ್ದಾಡಿದ್ರು ಸಾತ್ನೂರಲ್ಲಿ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಬೀದಿ ಕಾಳಗ ನಡೀತು, ಆಮೇಲೆ ಇಬ್ರು ಫ್ರೆಂಡ್ಗಳಾದ್ರು, ಗೆಳೆತನ ಬಂತು, ಕೈ ಮಿಲಾಯಿಸಿದ್ರು, ಆಮೇಲೆ ಇಬ್ರು ಸೇರಿ ಸಮ್ಮಿಶ್ರ ಸರ್ಕಾರವನ್ನ ಮಾಡಿದ್ರು. ಈಗ ಮತ್ತೆ ಅವ್ರನ್ನ ಬೈತಾ ಇದ್ದಾರೆ, ಹೀಗೆ ಇಲ್ಲ ಸಲ್ಲದ ಮಾತನ್ನ ಆಡ್ತಾ ಇದ್ದಾರೆ. ನಾನು ಆ ಶಬ್ದಗಳನ್ನೇ ಹೇಳಕ್ ಅಶ್ವಥ್ ನಾರಾಯಣ್ ವಿಷಯ ಪ್ರಸ್ತಾಪ ಮಾಡಿದ್ರು ಡಿ.ಕೆ. ಶಿವಕುಮಾರ್. ಅಶ್ವಥ್ ನಾರಾಯಣ್ ಅವರಿಗೆ ಇದೇ ಡಿ.ಕೆ. ಶಿವಕುಮಾರ್ ಅವರ ಅಂಡ್ ಕಂಪನಿ ಹೇಗೆ ಸವಾಲು ಹಾಕಿದ್ರು ನೋಡಿ. ಯಾರು ಬಳೆ ತೊಟ್ಕೊಂಡಿಲ್ಲ. ಅದು ಕಾನೂನು ವ್ಯವಸ್ಥೆ ಇದೆ, ಪೊಲೀಸ್ ವ್ಯವಸ್ಥೆ ಇದೆ, ಕಾನೂನು ಆಡಳಿತ ಇದೆ, ಸಂವಿಧಾನ ಇದೆ. ಜನ ಚುನಾಯಿಸಿ ಕಳಿಸಿದ್ದಾರೆ. ಜನ ಇಷ್ಟ ಆದ್ರೆ ಎಲೆಕ್ಟ್ ಮಾಡ್ತಾರೆ, ಕಷ್ಟ ಆದ್ರೆ ಬಿಟ್ಟಾಕ್ತಾರೆ, ಮನೆಗ್ ಕಳಿಸ್ತಾರೆ. ಹಾಗಾಗಿ ಇದನ್ನ ಜನಕ್ಕೆ ಬಿಡೋಣ, ಅವ್ರ ಜನಕ್ಕೆ ಬಿಡ್ಲಿ. ನೀವೇನಾರ ಖಂಡಿಸ್ಬೇಕಾ ಖಂಡಿಸಿ, ಹೋರಾಟ ಮಾಡ್ಬೇಕಾ ಮಾಡಿ. ಕಾನೂನು ಅಶಾಂತಿ ವಾತಾವರಣ ನಿರ್ಮಾಣ ಆಗಿದೆಯಲ್ಲ. ಆರ್ ಅಶೋಕ್ ಅವರು ಮಾತಾಡ್ತಾ ಸ್ಪಷ್ಟವಾಗಿ ಹೇಳಿದ್ರು, ಸರ್ಕಾರದ ಮುಂದೆ ಈ ತರದ ಯಾವುದೇ ಪ್ರಸ್ತಾವನೆ ಇಲ್ಲ, ನಾವೇನು ಡಿಸಿಷನ್ ಸೋಫಾರ್ ತಗೊಂಡಿಲ್ಲ. ಅಲ್ಲಲ್ಲಿ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಮಟ್ಟದಲ್ಲಿ ಕೆಲವರು ರಿಕ್ವೆಸ್ಟ್ ಕೊಡ್ತಿದ್ದಾರೆ ನಿರ್ಬಂಧ ಹಾಕ್ಬೇಕು ಅಂತ, ಇನ್ನು ಕೆಲವರು ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಅದು ದೊಡ್ಡ ಸುದ್ದಿ ಆಗ್ತಿದೆ. ಆದ್ರೆ ಸರ್ಕಾರದ ಮುಂದೆ ಈ ಪ್ರಸ್ತಾವನೆ ಇಲ್ಲ ಅಂದ್ಬಿಟ್ರಲ್ಲ. ಅಲ್ಲ, ಈಗ ನೋಡಿ, ಆ ಪರಿಸ್ಥಿತಿ ಬಂದ್ರೆ ಸರ್ಕಾರ ನಿರ್ಣಯ ಮಾಡೇ ಮಾಡುತ್ತೆ. ಸರ್ಕಾರ ಕಣ್ಮುಚ್ಚಿಕೊಂಡು ಆಡಳಿತವನ್ನ ನಡೆಸ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಹಿಜಾಬ್ ಬಂತು. ಹಿಜಾಬ್ ಬಹಳ ಶಾಂತ ರೀತಿಯಿಂದನೇ ಆ ಸಮಸ್ಯೆಯನ್ನ ಬಗೆಹರಿಸಿದೆ. ಉದಾಹರಣೆಗೆ ಕೋರ್ಟ್ ಏನ್ ಜಡ್ಜ್ಮೆಂಟ್ ಕೊಟ್ಟಿತ್ತು ಅದೇ ವಿಷಯವನ್ನ ಸರ್ಕಾರ ತೀರ್ಮಾನ ಮಾಡಿತ್ತು. ಹಾಗಾಗಿ ಇವರು ಸಹಕಾರ ಮಾಡ್ಲಿಲ್ಲ, ಕೋರ್ಟ್ಗೆ ಹೋಯ್ತು, ಕೋರ್ಟ್ ನಲ್ಲಿ ಸೇಮ್ ಜಡ್ಜ್ಮೆಂಟ್ ಬಂತು. ಈಗೆಲ್ಲ ಶಾಂತ ರೀತಿ ಇದೆ. SSLC ಎಕ್ಸಾಮಿನೇಷನ್ಗೆ ಕಂಪಲ್ಸರಿ ಸಮವಸ್ತ್ರವನ್ನು ಧರಿಸಿನೇ ಹೋಗ್ಬೇಕು, ಎಲ್ಲ ವಿದ್ಯಾರ್ಥಿಗಳು ಹೋದ್ರು. ಇವರೆಲ್ಲರೂ ಕೂಡ ತಮಗ್ ಬೇಕಾಗಿರೋ ನೀತಿ ಆದ್ರೆ, ತಮಗ್ ಬೇಕಾಗಿರೋಂತೆ ಲಾಭ ಆಗೋದಾದ್ರೆ ಅವ್ರ ಗಲಾಟೆನೂ ಮಾಡಿಸ್ತಾರೆ, ಹೇಗ್ ಬೇಕು ಹಾಗೆ ಮಾತಾಡ್ತಾರೆ. ಇದೆಲ್ಲ ಸರಿಯಲ್ಲ. ಸಮಾಜದ ಹಿತದ ಬಗ್ಗೆ ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗಿದೆ, ಸ್ವಂತ ಹಿತದ ಬಗ್ಗೆ ಅಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಒಂಥರ ಹೊಟ್ಟೆ ಉರಿ ಆಗಿದೆ. ಯಾಕೆ ನಾವು ಹಿಡಿದಿದ್ದೆಲ್ಲವೂ ಕೂಡ ಸೋಲಾಗ್ತಾ ಇದೆ, ನಾವು ಮಾತಾಡಿದ್ದೆಲ್ಲವೂ ಕೂಡ ಸೋಲಾಗ್ತಾ ಇದೆ ಅಂತ ಹೇಳಿ ಅವರು ಈ ತರ ನೆಗೆಟಿವ್ ಆಗಿ ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಒಂದ್ಸರಿ ಬಿಜೆಪಿ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ, ಒಂದ್ಸರಿ ಬಿಜೆಪಿ ವಿರುದ್ಧವಾಗಿ ಮಾತಾಡ್ತಾರೆ, ಒಂದ್ಸರಿ ಕಾಂಗ್ರೆಸ್ ಪರವಾಗಿ ಮಾತಾಡ್ತಾರೆ, ಒಂದ್ಸರಿ ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡ್ತಾರೆ. ಕುಮಾರಸ್ವಾಮಿ ಅವರಿಗೆ ಸ್ಪಷ್ಟವಾಗಿರ್ತಕ್ಕಂತ ನೀತಿನೇ ಇಲ್ಲ. ಥ್ಯಾಂಕ್ ಯು ರವಿಕುಮಾರ್ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಶತಮಾನಗಳ ನೋವು, ಸಿಟ್ಟು ಈಗ ಸ್ಫೋಟಗೊಳ್ತಾ ಇದೆ. ಈ ಸಿಟ್ಟಿನ ಮೂಲವನ್ನ ಸರಿಪಡಿಸಿದಾಗ ಮಾತ್ರ ಶಾಂತಿ ಸಾಧ್ಯ ಅಂತ ಪೇಜಾವರ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ಉಡುಪಿಯಿಂದ ಕಾರ್ಕಳಕ್ಕೆ ಆ ಕಡೆ ಹೋಗ್ತಾ ಇದ್ದದ್ದು ಈ ಒಂದು 4-5 ಮಂದಿ ಸಣ್ಣ ಮಕ್ಕಳು ಅವರು ಬೆಳಿಗ್ಗೆಯ ಅಥವಾ ಸಂಜೆಯೊಳಗೆ ನೆನಪಾಗ್ತಾ ಇಲ್ಲ, ಅವರ ತರಗತಿ ಹೋಗಿ ಬರ್ತಾ ಇದ್ದಾರೆ ಕಾಣುತ್ತೆ. ನಮ್ಮನ್ನು
ನಾವು ಭಜನೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ, ದಾರಿಯಲ್ಲಿ ಹೋಗ್ತಾ ಇದ್ದ ನಮ್ಮ ನೋಡಿದ ಕ್ಷಣ ಯಾಕವರೆಲ್ಲ ಹೆದರಿ ಓಡಿ ಹೋಗಿ ಅಲ್ಲಿ ಒಂದು ಹಸಿರು ಬಟ್ಟೆಯನ್ನು ಹೊದಿಸಿಟ್ಟಿರ್ತಾರೆ, ಅದರೊಳಗೆ ಓಡಿ ಹೋಗಿ ಅದನ್ನು ಮುಟ್ಟಿ ಧೈರ್ಯ ಬಂದ ಹಾಗೆ ನಿಂತುಕೊಂಡು. ಏನು ಸಣ್ಣ ಸುಮಾರು ಒಂದು 7-8 ವರ್ಷದ ಒಳಗಿನ ಮಕ್ಕಳು ಹಿಂದೂ ಸಮಾಜವನ್ನು, ಒಬ್ಬ ಸನ್ಯಾಸಿಯನ್ನು ಕಂಡಾಗ, ಭಜನೆ ಮಾಡ್ತಾ ಹೋಗ್ತಾ ಇರುವ ಸನ್ಯಾಸಿಯನ್ನು ಕಂಡಾಗ ಈ ರೀತಿ ಭಯ ಆ ಮಕ್ಕಳಿಗೆ ಯಾಕೆ ಬಂತು? ಯಾರು ಹಾಗೆ ಬಿಂಬಿಸಿದರು? ಓಡಿ ಹೋಗಿ ಇಲ್ಲಿ ರಕ್ಷಣೆ ಸಿಗತ್ತೆ ಆ ಮಕ್ಕಳಿಗೆ ಅದನ್ನು ಯಾರು ಹೇಳಿದರು? ಹಾಗಾದ್ರೆ ಇದರ ಮೂಲ ಎಲ್ಲಿ ಇದೆ? ಇದು ನಾವು ನಮ್ಮ ಬದುಕಿನಲ್ಲಿ ಅನುಭವಿಸಿದಂತಹ ಇಂಥ ಅನೇಕ ಘಟನೆಗಳನ್ನು ಹೇಳ್ತಾ ಹೋದರೆ ಅದೇ ದೊಡ್ಡ ಪುರಾಣ ಆಗುತ್ತೆ ಅಂತ ಬೇಡ. ಅಂತೂ ಹೀಗೆ ಸಮಾಜದ ಎಲ್ಲ ವರ್ಗದ ಮಂದಿ ಈ ನೋವನ್ನು ಉಂಡಿದ್ದಾರೆ. ಆದರೂ ನಾವು ಇದನ್ನು ಇಂಥದ್ದನ್ನೆಲ್ಲ ಘಟನೆಗಳು ಹೊರಗೆ ಹಾಕಲಿಲ್ಲ, ಬೇಡ ಅಂತ ಹೇಳ್ಕೊಂಡು ಹೊರಗೆ ಹಾಕಿಲ್ಲ. ಮುಸಲ್ಮಾನ ಸಮಾಜದ ಬಂಧುಗಳೇ ತುಂಬ ಮಂದಿ ಇದ್ದಾರೆ. ಒಬ್ಬ ಹುಡುಗ ನಮ್ಮ ಗಾಡಿಯನ್ನು ಗುರುತಿಸಿ ನೋಡಿ ಥೂ ಅಂತ ಹೇಳ್ಕೊಂಡು ಉಗಿತಾನೆ. ಯಾಕೆ ಹೀಗಾಗತ್ತೆ? ಇನ್ನೊಮ್ಮೆ ಪುತ್ತೂರು ಸಮೀಪದಲ್ಲಿ ನಾವು ರಾತ್ರಿ ಹೊತ್ತು, ಗುರುಗಳು ಇದ್ದರು, ಆವಾಗ ಗುರುಗಳ ಜೊತೆಗೆ ನಾವು ಸಂಚಾರ ಮಾಡ್ತಾ ಇದ್ವಿ. ನಮ್ಮ ವಾಹನದ ಮೇಲೆ ಇರೋ ಮಂದಿ ಎಲ್ಲ ಅಲ್ಲಿ ಸುತ್ತಮುತ್ತ ಆ ಸಮಾಜದ ಮಂದಿ ಇರುವ ಜಾಗ ಅದು. ನಮ್ಮ ವಾಹನದ ಮೇಲೆ ರೋಡು ಕೆಳಗಿದೆ, ಅಕ್ಕಪಕ್ಕದ ಒಂದು ಎಡಭಾಗದ ದಂಡೆ ಅದು ಎತ್ತರದಲ್ಲಿದೆ. ಅಲ್ಲಿದೊಂದು ದೊಡ್ಡ ಕಲ್ಲು ಎಸೆದರೆ ನಮ್ಮ ಗಾಡಿಯ ವ್ಯಾನಿನ ಮುಂಭಾಗದ ಗಾಜು ಪೂರ ನುಚ್ಚುನೂರಾಗಿ ಪುಡಿಯಾಗಿ ಕಲ್ಲು ನಮ್ಮ ಗಾಡಿಯೊಳಗೆ ಬಿದ್ದಿದೆ. ಸದ್ಯಕ್ಕೆ ಯಾರಿಗೂ ಕೂಡ ಆ ಕಲ್ಲಿನ ಏಟಿನ ಗಾಯ ಆಗಿಲ್ಲ, ಅದು ಬೇರೆ. ಇದರಿಂದಾಗಿ ಆ ಸಮಯದಲ್ಲಿ ಸುಮಾರು ಇದು 10-20 ವರ್ಷಗಳ ಕೆಳಗಿನ ಘಟನೆ. ಆ ಪುತ್ತೂರು ಹೊತ್ತಿ ಉರಿಯುವಂತಹ ಘಟನೆ ನಡೆದು ಹೋಯಿತು. ಅದೆಷ್ಟು ಆಂಧ್ರದಲ್ಲಿ ಎಷ್ಟು ದೇವಾಲಯಗಳ ರಾಮ ಮಂದಿರದ ಒಳಗೆ ಹೋಗಿ ರಾಮದೇವರ ಪ್ರತಿಮೆಯ ಶಿರಚ್ಛೇದನ ಮಾಡಿ ಹಳ್ಳಕ್ಕೆ ಎಸೆಯುತ್ತೆ. ರಥದ ಕೊಟ್ಟಿಗೆಗೆ ಹೋಗಿ ರಥವನ್ನು ಸುಟ್ಟು ಹಾಕತ್ತೆ. ನೇರವಾಗಿ ಆ ತಿರುಪತಿ ದೇವಸ್ಥಾನದ ಮೇಲೇನೆ ಆಕ್ರಮಣ ಮಾಡತ್ತೆ, ದಾಳಿ ಮಾಡತ್ತೆ. ಪ್ಯಾಸ್ಟರ್ಸು ನಾವು ಹೀಗೆ ಮಾಡ್ತೇವೆ, ಹೌದು ನಾವು ಹೀಗೆ ಮಾಡಿದ್ದು ಹೌದು ಅಂತ ಹೇಳಿಕೊಂಡು ವಿಡಿಯೋಗಳನ್ನು ಹರಿಯ ಬಿಡ್ತಾರೆ. ಲವ್ ಜಿಹಾದಿ ನಿರಂತರವಾಗಿ ನಡೀತಾ ಇದೆ, ಮತಾಂತರ ನಿತ್ಯ ನಡೀತಾ ಇದೆ. ಯಾವ ಹಿಂದೂ ಸಮಾಜ ಇಂತಹ ಕೃತ್ಯಗಳು ತೊಡಗಿದ್ದನ್ನು ನಾವು ಕಾಣ್ತೇವೆ? ಯಾವ ಮತದ ಮೇಲೆ ದಾಳಿ ಮಾಡಿ ಮತಾಂತರ ಮಾಡಿದ್ದನ್ನು ನಾವು ನೋಡ್ತಾ ಇವೆ? ಯಾವ ಚರ್ಚಿಗೆ ಹೋಗಿ ಎಷ್ಟು ರಥಗಳನ್ನು ದೇವಸ್ಥಾನ ಸುಟ್ಟು ಹಾಕೋದನ್ನು ನೋಡ್ತೇವೆ? ಇಲ್ಲ. ಹಾಗಾದರೆ ಈ ನೋವನ್ನು ಒಂದು ಸಮಾಜ ಎಷ್ಟು ಸಮಯ ಅಂತ ಅನುಭವಿಸಿಕೊಂಡು ಸುಮ್ಮನಿರುವುದು ಸಾಧ್ಯ? ಹಾಗಾಗಿ ಶಾಂತಿ ಸಾಮರಸ್ಯ ಅವಶ್ಯವಾಗಿ ಮೂಡಲೇಬೇಕು. ಆ ದಿಸೆಯಲ್ಲಿ ಎಲ್ಲಿಂದ ಇಂತಹ ಶಾಂತಿ ಕದಡುವಂತಹ ಪ್ರಯತ್ನ ಪ್ರಾರಂಭ ಆಗಿದೆಯೋ ಅದು ಸಮಾಜ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅದಕ್ಕೆ ತಕ್ಕದಾದ ಪ್ರಯತ್ನವನ್ನು ತೆಗೆದುಕೊಂಡು ಅದನ್ನು ನಿಲ್ಲಿಸಿದ್ದು ಅಂತಂದರೆ, ಸಮಾಜಕ್ಕೆ ವಿಶ್ವಾಸ ಹುಟ್ಟಿದು ಅಂತ ಹೇಳಿದರೆ ಮತ್ತೆ ಪುನಃ ನಮ್ಮ ಭಾರತ ದೇಶ ಅದು ಸಾಮರಸ್ಯದಿಂದ ಬಾಳುವುದು ಸಾಧ್ಯ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.